ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದೇಶದ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಬಿಹಾರ ವಿಧಾನಸಭಾ ಚುನಾವಣೆ ಇದೀಗ ಇತಿಹಾಸದ ಪುಟ ಸೇರಿದೆ. ಫಲಿತಾಂಶಗಳು ಹೊರಬಿದ್ದಿದ್ದು ಹಲವು ರಾಜಕೀಯ ವಿಶ್ಲೇಷಕರ ಊಹೆಯನ್ನು ಮೀರಿ ಎನ್ಡಿಎ ಮೈತ್ರಿಕೂಟವು ಈ ಬಾರಿ ಪ್ರಚಂಡ ಗೆಲುವನ್ನ ಸಾಧಿಸಿದೆ. ಈ ವಿಜಯದ ಅಲೆಯು ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಸ್ವತಃ ಬಿಜೆಪಿ ಮತ್ತು ಎನ್ಡಿಎ ನಾಯಕರು 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಫಲಿತಾಂಶ ಬಂದಾಗ ಡಬಲ್ ಸೆಂಚುರಿ ದಾಟಿದ ಎನ್ಡಿಎ ರಾಜ್ಯ ರಾಜಕಾರಣದಲ್ಲಿ ತನ್ನ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಗೆಲುವು ಒಂದು ಬದಿಗಿದ್ರೆ ಸೋಲಿನ ಮತ್ತೊಂದು ಬದಿಯಲ್ಲಿ ಪ್ರಮುಖ ವಿರೋಧ ಪಕ್ಷಗಳು ತೀವ್ರ ಹಿನ್ನಡೆಯನ್ನ ಅನುಭವಿಸಿವೆ. ಕಳೆದ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ ಪಕ್ಷ ಈ ಬಾರಿ 61 ಕ್ಷೇತ್ರದಲ್ಲಿ ಸ್ಪರ್ಧಿಸಿತ್ತು. ಆದ್ರೆ ಪಡೆದ ಸ್ಥಾನಗಳು ಕೇವಲ 4ರ ಆಸುಪಾಸಿನಲ್ಲಿ ಕುಸಿಯುವ ಮೂಲಕ ಪಕ್ಷವು ರಾಜ್ಯದಲ್ಲಿ ಕೇವಲ 1 ಅಂಕಿಗೆ ಸೀಮಿತವಾಗುವಂತಾಯಿತು. ಇದು ಕಾಂಗ್ರೆಸ್ಗೆ ತೀವ್ರ ಚಿಂತಾಜನಕ ಪರಿಸ್ಥಿತಿಯನ್ನ ಸೃಷ್ಟಿಸಿದೆ. ಇನ್ನು ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಸಹ ಈ ಚುನಾವಣೆಯಲ್ಲಿ ತನ್ನ ನಿರೀಕ್ಷೆಗೆ ವಿರುದ್ಧವಾಗಿ ಅತ್ಯಂತ ಹೀನಾಯವಾದ ಸೋಲನ್ನು ಅನುಭವಿಸಿದೆ. ಈ ಬಾರಿ ಆರ್ಜೆಡಿಯು ತೀರಾ ಕಳಪೆ ಸಾಧನೆಯನ್ನು ದಾಖಲಿಸಿದ್ದು ರಾಜ್ಯದಲ್ಲಿ ಮೈತ್ರಿಕೂಟದ ವೈಫಲ್ಯಕ್ಕೆ ಇದು ಪ್ರಮುಖ ಕಾರಣವಾಗಿದೆ. ಒಟ್ಟಾರೆಯಾಗಿ ಚುನಾವಣೆಯ ಫಲಿತಾಂಶವು ಬಿಹಾರ ರಾಜಕೀಯ ಚಿತ್ರಣವನ್ನ ಸ್ಪಷ್ಟವಾಗಿ ಎನ್ಡಿಎ ಪರವಾಗಿ ತಿರುಗಿಸಿದೆ. ಇನ್ನು ಈ ಭರ್ಜರಿ ಗೆಲುವಿನ ಬಳಿಕ ಸಹಜವಾಗಿ ಮುಂದಿನ ರಾಜಕೀಯ ಪ್ರಕ್ರಿಯೆಗಳ ಬಗ್ಗೆ ಕುತೂಹಲವಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಬಹುತೇಕವಾಗಿ ಸದ್ಯದ ರಾಜಕೀಯ ಲೆಕ್ಕಾಚಾರ ಮತ್ತು ಹಿಂದಿನ ಒಪ್ಪಂದಗಳ ಪ್ರಕಾರ ನಿತೀಶ್ ಕುಮಾರ್ ಅವರೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಈ ಸಾಮಾನ್ಯ ಲೆಕ್ಕಾಚಾರದ ಜೊತೆಗೆ ಮತ್ತೊಂದು ಅಸಾಮಾನ್ಯ ವಿಷಯವೂ ಕೂಡ ಈ ಚುನಾವಣೆಯಲ್ಲಿ ವಿಪರೀತವಾಗಿ ಸದ್ದು ಮಾಡ್ತಾ ಇದೆ. ಅದೇನಂತಂದ್ರೆ ಇದೇ ಫಲಿತಾಂಶದ ನಡುವೆ ಒಬ್ಬ ಯುವ ಅಭ್ಯರ್ಥಿಯ ಹೆಸರು ರಾಜ್ಯದ ಯುವ ಜನತೆಯಲ್ಲಿ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರಿ ಗಮನವನ್ನು ಸೆಳೆದಿದೆ. ಅವರು ರಾಜಕೀಯ ಅಖಾಡಕ್ಕೆ ಇಳಿದಿದ್ದು ಗೆಲುವು ಸಾಧಿಸಿದ್ದು ಮತ್ತು ಆ ಗೆಲುವು ಬಿಜೆಪಿಗೆ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ವಿವರವಾಗಿ ಚರ್ಚಿಸ್ತಾ ಹೋಗ್ತೀವಿ. ಮೈಥಿಲಿ ಠಾಕೂರ್ ಬಹುಶಃ ನಿಮ್ಮಲ್ಲಿ ಕೆಲವರು ಕೇಳಿರಬಹುದು, ಇನ್ನು ಕೆಲವರಿಗೆ ಇವರ ಹೆಸರು ಹೊಸದಿರಬಹುದು. ಆದ್ರೆ ಕೇವಲ 25 ವರ್ಷದ ಯುವತಿ ಶಾಸಕಿಯಾಗಿ ಆಯ್ಕೆಯಾಗಿದ್ದು ಸುಮ್ಮನೆಯಲ್ಲ. ಈ ಗೆಲುವು ಹಲವು ಕಾರಣಗಳಿಂದ ಗಮನವನ್ನ ಸೆಳೀತಾ ಇದೆ. ಮೈಥಿಲಿ ಠಾಕೂರ್ ಅವರು ಕೇವಲ 25 ವರ್ಷದ ವಯಸ್ಸಿನವರು. ಇವರು ಸೋಲಿಸಿದ್ದು ಯಾರನ್ನ ಗೊತ್ತಾ? ರಾಜಕಾರಣದಲ್ಲಿ 63 ವರ್ಷಗಳ ಅನುಭವವನ್ನ ಹೊಂದಿರುವಂತಹ ಘಟಾನುಘಟಿ ನಾಯಕ ಆರ್ಜೆಡಿಯುನ ವಿನೋದ್ ಮಿಶ್ರಾ ಅವರನ್ನ. ಯುವಕರು ಮತ್ತು ಅನುಭವಿಗಳ ನಡುವಿನ ಈ ಹೋರಾಟದಲ್ಲಿ ಯುವ ಶಕ್ತಿ ಮೇಲುಗೈ ಸಾಧಿಸಿದೆ. ಮೈಥಿಲಿ ಅವರು ಬರೋಬ್ಬರಿ 12,000 ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ. ಮೈಥಿಲಿ ಠಾಕೂರ್ ಅವರು ಸ್ಪರ್ಧಿಸಿದ್ದು ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ. ಈ ಕ್ಷೇತ್ರವು ಬಿಜೆಪಿಗೆ ಒಂದು ರೀತಿಯ ಕಬ್ಬಿಣದ ಕಡಲೆಯಾಗಿತ್ತು. ಇಲ್ಲಿಯವರೆಗೂ ಬಿಜೆಪಿಯು ಅಲಿನಗರದಲ್ಲಿ ಎಂದಿಗೂ ತನ್ನ ಖಾತೆಯನ್ನ ತೆರೆಯಲು ಸಾಧ್ಯವಾಗಿರಲಿಲ್ಲ. ಕ್ಷೇತ್ರವು 2008ರಲ್ಲಿ ಪುನರ್ ವಿಂಗಡಣೆಯಾದ ನಂತರವೂ ಕೂಡ ಇಲ್ಲಿ ನಿರಂತರವಾಗಿ ಆರ್ಜೆಡಿ ಮತ್ತು ಇತರ ಪಕ್ಷಗಳ ಪ್ರಾಬಲ್ಯವಿತ್ತು. ಆದ್ರೆ ಇದೀಗ ಮೈಥಿಲಿ ಠಾಕೂರ್ ಅವರು ಈ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಪ್ರಥಮ ಗೆಲುವನ್ನ ದಾಖಲಿಸುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅಲಿನಗರ ವಿಧಾನಸಭಾ ಕ್ಷೇತ್ರವು ಬಹಳ ವಿಭಿನ್ನ ಮತ್ತು ಸಂಕೀರ್ಣವಾದ ಸಾಮಾಜಿಕ ಸ್ವರೂಪವನ್ನ ಹೊಂದಿದೆ. ಇದು ಬ್ರಾಹ್ಮಣರು, ಮುಸ್ಲಿಮರು, ಯಾದವರು ಮತ್ತು ಸಣ್ಣ ಜಾತಿಗಳ ಸಮುದಾಯಗಳ ಮಿಶ್ರಣವಾಗಿದೆ. ಒಂದ್ ರೀತಿಯಲ್ಲಿ ಇದನ್ನ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರವೆಂದರೂ ತಪ್ಪಾಗಲಾರದು. ಹೀಗಾಗಿ ರಾಜಕೀಯ ಅನುಭವವಿಲ್ಲದ 25 ವರ್ಷದ ಯುವತಿಗೆ ಈ ಕ್ಷೇತ್ರವನ್ನ ನೀಡಿರುವುದು ಬಿಜೆಪಿಯ ಒಂದು ದೊಡ್ಡ ರಾಜಕೀಯ ರಿಸ್ಕ್ ಆಗಿತ್ತು. ಆದ್ರೆ ಬಿಜೆಪಿ ಇಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಿತ್ತು ಮತ್ತು ಆ ಪ್ರಯೋಗ ಯಶಸ್ವಿಯಾಯಿತು. ಈ ಎಲ್ಲಾ ಕಾರಣಗಳಿಂದಾಗಿ ಮೈಥಿಲಿ ಠಾಕೂರ್ ಅವರ ಹೆಸರು ಈಗ ರಾಷ್ಟ್ರ ಮಟ್ಟದಲ್ಲಿ ವಿಪರೀತ ಸದ್ದು ಮಾಡ್ತಾ ಇದೆ. ಮೈಥಿಲಿ ಠಾಕೂರ್ ಯಾರು? ಅವರಿಗೆ ಈ ಪ್ರಮಾಣದ ಜನಪ್ರಿಯ ಬಂದಿದ್ದು ಹೇಗೆ? ರಾಜಕಾರಣಕ್ಕೆ ಬರುವ ಮುನ್ನ ಅವರು ದೇಶಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದ ಓರ್ವ ಗಾಯಕಿ. ಸಂಗೀತದ ಹಿನ್ನೆಲೆ ಅವರ ರಾಜಕೀಯ ಯಶಸ್ಸಿಗೆ ಮುಖ್ಯ ಕಾರಣವಾಯಿತು. ಮೈಥಿಲಿ ಠಾಕೂರ್ ಅವರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಇತರೆ ವೇದಿಕೆಯಲ್ಲಿ ಬರೋಬ್ಬರಿ 11 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಅವರ ವಿಡಿಯೋಗಳು ಲಕ್ಷಾಂತರ ವೀಕ್ಷಣೆಯನ್ನ ಪಡೆದಿವೆ. ಇನ್ನು ಮೂಲತಃ ಅವರು ಬಿಹಾರದ ಮಧುಬನಿ ಜಿಲ್ಲೆಯ ಬೇಣಿಪಟ್ಟಿ ಎನ್ನುವಂತಹ ಸಣ್ಣ ಹಳ್ಳಿಯವರು. ತಮ್ಮ ಮಾತೃಭಾಷೆ ಮೈಥಿಲಿಯಲ್ಲಿ ಹಿಂದಿ, ಭೋಜ್ಪುರಿ, ಅವಧಿ ಮತ್ತು ಮಗಹಿ ಭಾಷೆಯಲ್ಲಿ ಹಾಡುವುದರ ಮೂಲಕ ಅವರು ಬಿಹಾರದ ಮಗಳು ಎಂದೇ ಕರೆಸಿಕೊಂಡಿದ್ರು. ಮೈಥಿಲಿ ಅವರಿಗೆ ಬಾಲ್ಯದಿಂದಲೇ ಗಾಯನದ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರ ತಂದೆ ಸ್ವತಃ ಒಬ್ಬ ಸಂಗೀತ ಶಿಕ್ಷಕ. ಮಗಳಿಗೆ ಉತ್ತಮ ಅವಕಾಶವನ್ನು ಒದಗಿಸುವ ಉದ್ದೇಶದಿಂದ ಮೈಥಿಲಿಗೆ ಕೇವಲ 6 ವರ್ಷವಿದ್ದಾಗ ಇಡೀ ಕುಟುಂಬವು ಬಿಹಾರದಿಂದ ನೇರವಾಗಿ ದೆಹಲಿಗೆ ಸ್ಥಳಾಂತರಗೊಂಡಿತ್ತು. ದೆಹಲಿಗೆ ಹೋಗುವುದರಿಂದ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ಎಂಬುದು ಅವರ ತಂದೆಯ ನಂಬಿಕೆಯಾಗಿತ್ತು. ಇನ್ನು ತಂದೆಯ ನಿರೀಕ್ಷೆಯಂತೆಯೇ ಮೈಥಿಲಿಗೆ ಅವಕಾಶಗಳು ಬರಲಾರಂಭಿಸಿದ್ವು. 2011ರಲ್ಲಿ ಲಿಟಲ್ ಚಾಂಪ್ಸ್, ಇಂಡಿಯನ್ ಐಡಲ್ ಜೂನಿಯರ್ಸ್ ಆದ್ರೆ ಅವರಿಗೆ ರಾಷ್ಟ್ರ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟ ಶೋ ಅಂದ್ರೆ ರೈಸಿಂಗ್ ಸ್ಟಾರ್. ಈ ಕಾರ್ಯಕ್ರಮದಲ್ಲಿ ಅವರು ಫೈನಲಿಸ್ಟ್ ಆಗುವ ಮೂಲಕ ಅಪಾರ ಪ್ರಸಿದ್ಧಿಯನ್ನ ಗಳಿಸಿದ್ರು. ಈ ಪ್ರಸಿದ್ಧಿಯನ್ನ ಅವರು ಸಾರ್ಥಕವಾಗಿ ಬಳಸಿಕೊಂಡ್ರು. ತಮ್ಮದೇ ಆದ ಆಲ್ಬಮ್ ಗಳನ್ನ ಹೊರತಂದ್ರು. ಅವರ ಯಾರಬ್ ಆಲ್ಬಮ್ ಕೂಡ ಈ ಸಂದರ್ಭದಲ್ಲಿ ವಿಪರೀತ ಪ್ರಸಿದ್ಧಿಯನ್ನ ಪಡೆಯಿತು. ಮೈಥಿಲಿ ಠಾಕೂರ್ ಅವರ ವಿಶೇಷತೆ ಅವರ ಸ್ಪಿರಿಚುವಲ್ ಸಿಂಗರ್ ಇಮೇಜ್. ಅವರು ಭಕ್ತಿ ಗೀತೆಗಳು, ಜಾನಪದ
ಜನಪದ ಗೀತೆಗಳು ಮತ್ತು ಭಾವಗೀತೆಗಳಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ. ತುಳಸಿದಾಸರ ರಾಮಚರಿತ ಮಾನಸದ ಹಾಡುಗಳು ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟಿದ್ವು. ಅವರು ತಮ್ಮ ಸಹೋದರರೊಂದಿಗೆ ಸೇರಿ ಯೂಟ್ಯೂಬ್ ನಲ್ಲಿ ಇದನ್ನ ಕಂತುಗಳ ರೂಪದಲ್ಲಿ ಹಾಡ್ತಾ ಇದ್ರು. ಈ ಹಾಡುಗಳು ಎಲ್ಲರೂ ಭಾವಪರವಶರಾಗುವ ರೀತಿಯಲ್ಲಿ ಇರ್ತಾ ಇದ್ವು. ಇದು ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಮಟ್ಟಿಗೆ ವೈರಲ್ ಕೂಡ ಆಗಿದ್ವು. 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಗೆ ಮೈಥಿಲಿ ಠಾಕೂರ್ ಭಾಜನರಾಗಿದ್ರು. ಇದಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಸಂದರ್ಭಗಳಲ್ಲಿ ಮೈಥಿಲಿ ಠಾಕೂರ್ ಅವರ ಗಾಯನ ಪ್ರತಿಭೆಯನ್ನ ಬಹಿರಂಗವಾಗಿ ಹೊಗಳ್ತಾ ಬರ್ತಾ ಇದ್ರು. ಅಲ್ಪಾವಧಿಯಲ್ಲಿಯೇ ಬಿಹಾರದಲ್ಲಿ ಅತ್ಯಂತ ದೊಡ್ಡ ಮಟ್ಟಿಗೆ ಯುವ ಪೀಳಿಗೆಯಲ್ಲಿ ಹೆಸರು ಮಾಡಿದವರಲ್ಲಿ ಮೈಥಿಲಿ ಠಾಕೂರ್ ಅವರು ಪ್ರಮುಖರು. ಇನ್ನು ಬಿಹಾರ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಬಿಜೆಪಿ ಒಂದು ಮಹತ್ವದ ತಂತ್ರಕ್ಕೆ ಮುಂದಾಯಿತು. ಅದೇನಂದ್ರೆ ಯುವ ಶಕ್ತಿಗೆ ಅವಕಾಶ ನೀಡೋದು. ಯುವ ಜನತೆಗೆ ರಾಜಕೀಯದಲ್ಲಿ ವೇದಿಕೆ ಕಲ್ಪಿಸುವ ಮೂಲಕ ರಾಜ್ಯದ ಅಪಾರ ಯುವಕ ಯುವತಿಯರನ್ನ ಬಿಜೆಪಿ ಕಡೆಗೆ ಸೆಳೆಯುವುದು ಪಕ್ಷದ ಮುಖ್ಯ ಉದ್ದೇಶವಾಗಿತ್ತು. ಈ ರೀತಿಯಾಗಿ ಜನಪ್ರಿಯತೆಯ ಆಧಾರದ ಮೇಲೆ ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವುದು ಬಿಜೆಪಿಗೆ ಹೊಸದೇನಲ್ಲ. ಹಿಂದಿನ ಅನೇಕ ಚುನಾವಣೆಗಳಲ್ಲಿ ಇಂತಹ ಪ್ರಯೋಗಗಳನ್ನ ಬಿಜೆಪಿ ಮಾಡಿದೆ ಮತ್ತು ಅವುಗಳ ಯಶಸ್ಸು, ಸೋಲು ಮತ್ತು ಟೀಕೆ ಈ ಮೂರನ್ನು ಕೂಡ ಕಂಡಿದೆ. ಕೆಲವೊಮ್ಮೆ ಪಕ್ಷವು ರಾಜಕೀಯದ, ಜನಸೇವೆಯ ಅಥವಾ ಕ್ಷೇತ್ರದ ಜನರ ಬಗ್ಗೆ ಸೂಕ್ತ ಅರಿವಿಲ್ಲದ ಜನಪ್ರಿಯ ವ್ಯಕ್ತಿಗಳಿಗೆ ಟಿಕೆಟ್ ನೀಡಿದಾಗ ತೀವ್ರ ಟೀಕೆಗೆ ಒಳಗಾಗುತ್ತವೆ. ಕೇವಲ ಖ್ಯಾತಿಯ ಆಧಾರದ ಮೇಲೆ ಟಿಕೆಟ್ ನೀಡಿದ್ರೆ ಗೆದ್ದ ನಂತರ ಅವರು ಏನು ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಎದುರಾಗುತ್ತೆ. ಆದ್ರೆ ಜನಪ್ರಿಯತೆಯ ಜೊತೆಗೆ ಜನಪರ ಕಾಳಜಿ ಮತ್ತು ಜನರ ಸಮಸ್ಯೆಗಳ ಬಗ್ಗೆ ಅರಿವಿದ್ದವರಿಗೆ ಟಿಕೆಟ್ ನೀಡಿದಾಗ ಬಿಜೆಪಿ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿದೆ. ಮೈಥಿಲಿ ಠಾಕೂರ್ ರಾಜಕೀಯ ಪ್ರವೇಶದ ಚರ್ಚೆಗಳು ಮೊದಲೇ ಆರಂಭವಾಗಿದ್ವು. ಟಿಕೆಟ್ ಕುರಿತು ಚರ್ಚೆಗಳು ನಡೆಯುತ್ತಿದ್ದರೂ ಕೂಡ ಸ್ವತಃ ಮೈಥಿಲಿ ಠಾಕೂರ್ ಅವರು ಬಿಜೆಪಿಗೆ ಸೇರಿ ಕೇವಲ ಒಂದು ವಾರದೊಳಗೆಯೇ ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಘೋಷಣೆಯಾಯಿತು. ಅಲಿನಗರ ಮುಸ್ಲಿಂ ಮತ್ತು ಯಾದವ ಪ್ರಾಬಲ್ಯದ ಕಬ್ಬಿಣದ ಕಡಲೆ ಕ್ಷೇತ್ರ. ಬಿಜೆಪಿ ಇಲ್ಲಿ ಗೆಲ್ಲಲು 2 ಅಂಶಗಳ ಮೇಲೆ ಅವಲಂಬಿಸಿತ್ತು. ಅದರಲ್ಲಿ ಮೊದಲನೆಯದ್ದು ಮೈಥಿಲಿ ಠಾಕೂರ್ರ ಅಪಾರ ಜನಪ್ರಿಯತೆ ಮತ್ತು ಎರಡನೆಯದ್ದು ಬಿಜೆಪಿ ಅಭ್ಯರ್ಥಿ ಎಂಬ ಗುರುತು. ರಾಜಕೀಯದಲ್ಲಿ ಯಾವುದೇ ಅನುಭವವಿಲ್ಲದ ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ ಮೈಥಿಲಿ ಠಾಕೂರ್ ಅವರಲ್ಲಿ ಇದ್ದಂತಹ ಏಕೈಕ ಪ್ಲಸ್ ಪಾಯಿಂಟ್ ಅಂದ್ರೆ ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಮಾಧ್ಯಮದ ಪ್ರಭಾವ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೈಥಿಲಿ ಠಾಕೂರ್ ಅವರು ನೀಡಿದ ಒಂದು ಹೇಳಿಕೆ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಮೂಡಿಸಿತ್ತು ಮತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಲಿನಗರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಬದಲಿಸಿ ಸೀತಾನಗರ ಅಂತ ಮರುನಾಮಕರಣ ಮಾಡುವುದಾಗಿ ಅವರು ಘೋಷಿಸಿದ್ರು. ಈ ಹೇಳಿಕೆ ಒಂದು ಕಡೆ ಯುವ ಮತ್ತು ಧಾರ್ಮಿಕ ಮನಸ್ಸಿನ ಮತದಾರರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದ್ರೆ, ಇನ್ನೊಂದು ಕಡೆ ಕ್ಷೇತ್ರದ ಮುಸ್ಲಿಂ ಬಾಹುಳ್ಯದ ಸಮುದಾಯಗಳಲ್ಲಿ ಭಿನ್ನಾಭಿಪ್ರಾಯ ಮತ್ತು ಟೀಕೆಗಳಿಗೆ ಕಾರಣವಾಯಿತು. ಈ ಹೇಳಿಕೆಯು ಮೈಥಿಲಿ ಅವರ ರಾಜಕೀಯ ನಿಲುವು ಮತ್ತು ಧಾರ್ಮಿಕ ಬದ್ಧತೆಯನ್ನು ಸ್ಪಷ್ಟಪಡಿಸಿತು. ಚುನಾವಣಾ ಅಖಾಡದಲ್ಲಿ ಮೈಥಿಲಿ ಠಾಕೂರ್ ಅವರ ಎದುರಾಳಿ 63 ವರ್ಷದ ರಾಜಕಾರಣದಲ್ಲಿ ಅಪಾರ ಅನುಭವವಿರುವಂತಹ ಆರ್ಜೆಡಿಯ ವಿನೋದ್ ಮಿಶ್ರಾ ಅವರು ಮೈಥಿಲಿ ಅವರ ಅನುಭವದ ಕೊರತೆ ಮತ್ತು ಸೀತಾನಗರ ಹೇಳಿಕೆಯನ್ನ ಮುಖ್ಯ ಅಸ್ತ್ರವಾಗಿ ಬಳಸಿದ್ರು. ಆದ್ರೆ ಅಂತಿಮವಾಗಿ ಮೈಥಿಲಿ ಅವರ ಜನಪ್ರಿಯತೆಯ ಅಲೆ ಈಗ ಎಲ್ಲಾ ಅಸ್ತ್ರಗಳನ್ನ ನಿಷ್ಪರಿಣಾಮಗೊಳಿಸಿತು. ಮೈಥಿಲಿ ಠಾಕೂರ್ ಗೆದ್ದು ಶಾಸಕಿಯಾದ ನಂತರ ಈಗ ಅವರ ಮುಂದೆ ನಿಂತಿರುವ ಮುಖ್ಯ ಪ್ರಶ್ನೆ ಮತ್ತು ಸವಾಲುಗಳು ಏನು ಅಂತ ನೋಡೋದಾದ್ರೆ, ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಿಶ್ಲೇಷಕರ ನಡುವೆ ಒಂದು ಸಾಮಾನ್ಯ ಭಿನ್ನಾಭಿಪ್ರಾಯ ಮತ್ತು ಆಶಯ ವ್ಯಕ್ತವಾಗುತ್ತೆ. ರಾಜಕೀಯಕ್ಕೆ ಬರುವ ಅನೇಕ ಖ್ಯಾತನಾಮರು ಕೇವಲ ತಮ್ಮ ಜನಪ್ರಿಯತೆಯ ಆಧಾರದ ಮೇಲೆ ಗೆದ್ದು ಬರ್ತಾರೆ. ಆದ್ರೆ ಆರಂಭದ ಕೆಲವು ದಿನಗಳು ಅದೇ ಗುಂಗಿನಲ್ಲಿ ತೇಲಾಡ್ತಾ ಇರ್ತಾರೆ ಮತ್ತು ಕ್ರಮೇಣ ಜನರಿಂದ ದೂರವಾಗಿ ಕಳೆದು ಹೋಗ್ತಾರೆ. ಇದರಿಂದ ಜನರಿಂದ ಟೀಕೆಗೂ ಕೂಡ ಒಳಗಾಗ್ತಾರೆ. ಮೈಥಿಲಿ ಠಾಕೂರ್ ಅವರ ಮುಂದಿರುವಂತಹ ದೊಡ್ಡ ಸವಾಲು ಏನಂದ್ರೆ, ಅವರು ತಮ್ಮ ಜನಪ್ರಿಯತೆಯನ್ನ ಚುನಾವಣೆಯಲ್ಲಿ ಗೆಲ್ಲಲು ಬಳಸಿಕೊಂಡಿದ್ರು. ಆದ್ರೆ ಈಗ ಅದೇ ಜನಪ್ರಿಯತೆಯನ್ನ ತಮ್ಮ ಕ್ಷೇತ್ರದ ಮತ್ತು ಬಿಹಾರದ ಜನರಿಗೆ ಕೆಲಸ ಮಾಡಲು ಬಳಸಬೇಕಾಗಿದೆ. ಇನ್ನು ಮೈಥಿಲಿ ಠಾಕೂರ್ ಅವರ ಗೆಲುವು ಕೇವಲ ಒಂದು ಕ್ಷೇತ್ರದ ಗೆಲುವಲ್ಲ, ಇದು ದೇಶದ ರಾಜಕಾರಣದಲ್ಲಿ ಯುವ ಶಕ್ತಿಯ ಪಾತ್ರವನ್ನ ಎತ್ತಿ ತೋರಿಸ್ತಾ ಇದೆ. ಮೈಥಿಲಿ ಠಾಕೂರ್ ಅವರು ತಮ್ಮ ಕೆಲಸದ ಮೂಲಕ ಯುವ ಜನತೆ ರಾಜಕಾರಣಕ್ಕೆ ಪ್ರವೇಶಿಸಲು ಸ್ಫೂರ್ತಿಯಾಗಬೇಕಾಗಿದೆ. ಯುವ ರಾಜಕಾರಣಿಯಾದ ಅವರು ರಾಜಕೀಯದಲ್ಲಿ ಹೊಸ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ತರಬೇಕು ಎಂಬ ನಿರೀಕ್ಷೆ ಜನರಲ್ಲಿದೆ. ಇನ್ನು ಅಲಿನಗರದಂತಹ ಹಿಂದುಳಿದ ಮತ್ತು ಸಂಕೀರ್ಣ ಕ್ಷೇತ್ರವನ್ನ ಆಯ್ದುಕೊಂಡು ಗೆದ್ದಿರುವಂತಹ ಮೈಥಿಲಿ ಠಾಕೂರ್ ಅವರು ಮೂಲಭೂತ ಸೌಕರ್ಯ, ಶಿಕ್ಷಣ ಮತ್ತು ಉದ್ಯೋಗದಂತಹ ನಿರ್ಣಾಯಕ ವಿಷಯಗಳ ಮೇಲೆ ಗಮನ ಹರಿಸುವ ಮೂಲಕ ಹೊಸ ಮಾದರಿಯನ್ನು ಸ್ಥಾಪಿಸಬೇಕಾಗಿದೆ. ಕೇವಲ ಭಾವನಾತ್ಮಕ ವಿಷಯಗಳಿಗಿಂತ ಹೆಚ್ಚಾಗಿ ದೈನಂದಿನ ಸಮಸ್ಯೆಗಳಿಗೆ ಅವರು ಹೇಗೆ ಸ್ಪಂದಿಸುತ್ತಾರೆ ಎಂಬುದರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಅವರ ಸೀತಾನಗರ ಹೇಳಿಕೆಯ ಆಚೆಗೆ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿಯ ಯೋಜನೆಗಳನ್ನು ರೂಪಿಸುತ್ತಾರೆ ಎಂಬುದನ್ನ ಜನರು ಕಾತರದಿಂದ ಎದುರು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈಥಿಲಿ ಠಾಕೂರ್ ಅವರ ಕಥೆಯು ಈ ಬಿಹಾರ ಚುನಾವಣೆಯ ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ಇದು ಕೇವಲ ರಾಜಕೀಯ ಗೆಲುವಲ್ಲ, ಬದಲಿಗೆ ಪ್ರತಿಭೆ ಮತ್ತು ಸಾಮಾಜಿಕ ಮಾಧ್ಯಮದ ಮೂಲಕ ಖ್ಯಾತಿ ಗಳಿಸಿದ ಒಬ್ಬ ವ್ಯಕ್ತಿ ಅತ್ಯಂತ ಕಠಿಣ ರಾಜಕೀಯ ಅಖಾಡದಲ್ಲಿ ಧುಮುಕಿ ಇತಿಹಾಸ ನಿರ್ಮಿಸಿದ ಕಥೆಯಾಗಿದೆ. ಬಿಜೆಪಿಯು ಯುವ ನಾಯಕತ್ವದಲ್ಲಿ ಇಟ್ಟಂತಹ ನಂಬಿಕೆ ಮತ್ತು ಆ ನಂಬಿಕೆಗೆ ಪ್ರತಿಫಲ ದೊರೆತಿದೆ. ರಾಜಕೀಯದಲ್ಲಿ ಇನ್ನು ಮುಂದೆ ಕೇವಲ ಹಣ ಬಲ, ಜಾತಿ ಬಲ ಮತ್ತು ಅನುಭವ ಮಾತ್ರ ಮುಖ್ಯವಾಗುವುದಿಲ್ಲ. ಯುವ ಜನಪ್ರಿಯತೆ, ಸಾಮಾಜಿಕ ಮಾಧ್ಯಮದ ಪ್ರಭಾವ ಮತ್ತು ಹೊಸ ಆಲೋಚನೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನ ಈ ಫಲಿತಾಂಶ ಸಾಬೀತುಪಡಿಸಿದೆ. ಈಗ ಈ ಹೊಸ ಶಾಸಕಿ ಮೈಥಿಲಿ ಠಾಕೂರ್ ಅವರು ತಮ್ಮ ಜನಪ್ರಿಯತೆಯನ್ನ ರಾಜಕೀಯದ ಜವಾಬ್ದಾರಿಯೊಂದಿಗೆ ಹೇಗೆ ಸಮತೋಲನಗೊಳಿಸುತ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಅದರಲ್ಲಿ ಅವರು ಯಶಸ್ವಿಯಾದ್ರೆ ಇದು
ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಯುವ ನಾಯಕರ ಉದಯಕ್ಕೆ ಹೊಸ ದಿಕ್ಕನ್ನ ನೀಡುತ್ತೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.